ಮಲಿನ ತೊಳೆವ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಿಮ್ಗೆ ಗೊತ್ತಿರುವ ಹಾಗೆ ಭಯದ ಬಗ್ಗೆ ತುಂಬಾ ಚರ್ಚೆ ನಾವು ಮಾಡಿದ್ವಿ, ಸಾಕಷ್ಟು ಅದರಿಂದ ಉಪಯೋಗನೂ ತೊಗೊಂಡ್ವಿ. ಈ ಬೇರೆ ಬೇರೆ ಭಯಗಳಿಂದ ನಾವು ಹೇಗೆ ಹೊರಗೆ ಬರಬೇಕು ಇದ್ರ ಬಗ್ಗೆ ನಾವು ಕಂಡುಕೊಂಡ್ವಿ, ಕಾರಣಗಳು ತಿಳಿತು ಯಾಕೆ ಅಂಥೇಳಿ. ಅದರ ಬಗ್ಗೆ ಇನ್ನೂ ಒಂದು ದೊಡ್ಡ ಪ್ರಶ್ನೆ ನಮ್ಮ ಹತ್ರ ಇದೆ, ಸಾವು. ಎಲ್ಲರಿಗೂ ಗೊತ್ತು, ನಾವು ಹುಟ್ಟು ಎಷ್ಟು ಸಹಜ, ಸಾವು ಅಷ್ಟೇ ಖಚಿತ. ಯಾರು ಈ ಸಾವಿನಿಂದ ದೂರ ಹೋದವರು ಯಾರೂ ಇಲ್ಲ. ಸೊ ಎಲ್ಲರೂ ಒಂದಿಲ್ಲ ಒಂದು ದಿವಸ ಈ ಸಾವಿನ ಅಪ್ಕೊಳ್ಳೇಬೇಕು. ಆದರೂ ಕೂಡ ಅದು ನಿಶ್ಚಿತ ಅಂತ ಗೊತ್ತಿದ್ದರೂ ಕೂಡ ಸಾವು ಅಂದ ತಕ್ಷಣ ನಮಗೆ ಭಯ ಶುರು ಆಗುತ್ತೆ. ನಾವು ಸತ್ತು ಹೋಗ್ಬಿಡ್ತೀವಿ. ಅದು ಯಾವ ವೇಸ್ ಬೇಕಾದಿರ್ಬೋದು, ಯಾವುದೇ ವೇದಿಂದ ನಾವು ಸಾವನ್ನು ಅಪ್ಕೋಬೋದು. ಆದರೆ ಆ ಸಾವು ಅಂದ ತಕ್ಷಣ ನಮ್ಮಲ್ಲಿ ಭಯ ಶುರು ಆಗುತ್ತೆ. ಈ ಭಯಕ್ಕೆ ಕಾರಣ ಏನು, ಯಾವಾಗಿಂದ ಇದು ಶುರು ಆಗುತ್ತೆ, ಎಲ್ಲಿವರೆಗೆ ಇದಿರುತ್ತೆ, ಇದರಿಂದ ಹೇಗೆ ಹೊರಗೆ ಬರೋದು, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆ ಸ್ಟುಡಿಯೋನಲ್ಲಿದ್ದಾರೆ ಬ್ರಹ್ಮಕುಮಾರಿ ಪ್ರತಿಭಾ ಅವರು. ಬನ್ನಿ ಅವರಿಗೆ ಸ್ವಾಗತ ಮಾಡೋಣ. ಸ್ವಾಗತ ಪ್ರತಿಭಾ ಅವರಿಗೆ. ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ಒಂದು ಕ್ಲೂ ಕೊಟ್ಟಿದ್ವಿ, ಇವತ್ತು ನಾವೇನು ಚರ್ಚೆ ಮಾಡೋರಿದ್ದೀವಿ ನಿಮ್ಮ ಜೊತೆ ಅಂತ ಹೇಳಿ. ಸಾವು ಈಗ ಹೇಳಿದಾಗೇ ಅದು ಕಟ್ಟಿಟ್ಟ ಬುತ್ತಿ, ಯಾರನ್ನೂ ಬಿಡಲ್ಲ. ಆದರೂ ಕೂಡ ಎಲ್ರಿಗೂ ಅದ್ರ ಬಗ್ಗೆ ಭಯ. ಯಾಕೆ ಹೀಗೆ? ಈ ಭೌತಿಕ ಜಗತ್ತಿನಲ್ಲಿ ಹಾಗೂ ನಮ್ಮ ಜೀವನದಲ್ಲಿ ನಾವು ನಿಶ್ಚಿತ ಅಥವಾ ಗ್ಯಾರಂಟಿ ಅಂತ ಹೇಳಿದ್ರೆ ಒಂದೇ ಅದು ಈ ಶರೀರ ಬಿಡೋದು. ಲೌಕಿಕದಲ್ಲಿ ಅಥವಾ ಸಾಮಾನ್ಯ ಜನರು ಉಪಯೋಗಿಸ್ತಕ್ಕಂಥ ಶಬ್ದ ಸಾವು. ಬಟ್ ನೋಡಿ, ಇಲ್ಲಿ ಬ್ಯೂಟಿಫುಲ್ ಶಬ್ದನೇ ಬ್ಯೂಟಿಫುಲ್ ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ನಾವು ಸಾವು ಅಂತಲೇ ಹೇಳೋದಿಲ್ಲ, ಅದನ್ನು ಶರೀರ ಬಿಡೋದು ಅಂತ ಹೇಳ್ತೀವಿ. ಬಿಕಾಸ್ ಹಿಯರ್ ಇಟ್ ಸೆಲ್ಫ್ ಅಂದರೆ ದ ಥಾಟ್ ಇಟ್ ಸೆಲ್ಫ್ ಇಸ್ ಚೇಂಜಿಂಗ್ ದ ಫೀಲಿಂಗ್ ಅಂತ. ಈ ಭಯ ನಮಗೆ ನಾನು ಸಾಯ್ತೀನಿ ಅಂದ ತಕ್ಷಣ ಭಯ ಬರುತ್ತೆ. ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ ಅಂದ ತಕ್ಷಣ, ಅಥವಾ ನಾನು ಆತ್ಮ ಶರೀರ ಬಿಟ್ಟು ಹೋಗ್ತೀನಿ ಅಥವಾ ಶರೀರ ಬಿಟ್ಟರು ಅಂದ ತಕ್ಷಣ ನಮ್ಗೆ ಭಯ ಅನ್ಸಂಗಿಲ್ಲ. ಹೇಗೆ ನೀವು ಇವತ್ತು ಈ ಒಂದು ಹಾಕ್ಕೊಂಡಿರುವಂಥ ಈ ಬ್ಲೂ ಡ್ರೆಸ್ಸನ್ನು ತೆಗೆದು ಗ್ರೀನ್ ಹಾಕ್ಕೊಳ್ಬೇಕು, ರೆಡ್ ಹಾಕ್ಕೊಳ್ಬೇಕು, ಇನ್ನೇನೋ ಹಾಕ್ಕೊಳ್ಬೇಕು ಅಂದರೆ ನಿಮ್ಮ ಭಯ ಆಗ್ತದ? ಇಲ್ಲ, ಆಗಲ್ಲ. ಖುಷಿ ಆಗುತ್ತೆ ಆ್ಯಕ್ಚುಲಿ. ನಾನು ಹಳೇದನ್ನು ಬಿಟ್ಟು ಹೊಸದನ್ನು ಹಾಕ್ಕೊಳ್ತೀನಿ ಅಂತ. ಹೊಸದು ಹಾಕ್ಕೊಳ್ಳುವಾಗ ಯಾರಾದರೂ ಅಳ್ತಾರಾ ಅಥವಾ ಅಂಜ್ತಾರಾ, ಬೇಜಾರು ಮಾಡ್ಕೊಳ್ತಾರಾ ಅಥವಾ ಹೆದರಿಕೆ ಆಗುತ್ತಾ? ಇಲ್ಲ. ಅದೇ ರೀತಿಯಾಗಿ ನಾನು ಕೂಡ ಒಂದು ಶರೀರವನ್ನು ಬಿಟ್ಟು ನಾನು ಆತ್ಮ ಇನ್ನೊಂದು ಶರೀರವನ್ನು ಪಡ್ಕೊಳ್ತೀನಿ ಅಂದಾಗ ನಮಗೆ ಭಯ ಇರೋದಿಲ್ಲ ಅಲ್ಲಿ. ಯಾಕಂದರೆ ಆ ಥಾಟ್ದಿಂದನೇ ಫೀಲಿಂಗ್ ಉತ್ಪನ್ನ ಆಗುತ್ತೆ. ನಾನು ಈ ಶರೀರವನ್ನು ಬಿಡ್ತೀನಿ ಅಥವಾ ನಾನು ಈ ಶರೀರ ಬಿಡ್ತೀನಿ ಅಂದಾಗ ಇನ್ನೊಂದನ್ನು ತೊಗೊಳ್ತೀನಿ ಅನ್ನೋದು ಗ್ಯಾರಂಟಿ. ಸೊ ಅಲ್ಲಿ ಭಯ, ನಾನೇನೋ ಬಿಡ್ತಾ ಇದ್ದೀನಿ ಅಂತ ನಮ್ಮ ಭಯನೇ ಇಲ್ಲ. ಆ್ಯಕ್ಚುಲಿ ನಾವೇನಾದರೂ ಹಳೇದನ್ನು ಬಿಡಬೇಕು ಅಂತಂದರೆ ನಮ್ಮೆಲ್ಲರಲ್ಲೂ ಒಂಥರದ ಭಯ. ಹೊಸದನ್ನು ಸ್ವೀಕಾರ ಮಾಡುವಾಗ ಭಯ, ಹಳೇದನ್ನು ಬಿಡುವಾಗ ಭಯ. ಸೊ ಇಲ್ಲಿ ನನ್ನದನ್ನು ಅಥವಾ ನಾನು ಕಳ್ಕೊಳ್ತೀನಿ ಅನ್ನೋಕ್ಕಿಂತ ಹೆಚ್ಚು ನನ್ನನ್ನೇ ನಾನು ಸಮಾಪ್ತ ಮಾಡ್ತೀನಿ, ನನ್ನ ಅಸ್ತಿತ್ವನೇ ಮುಗೀತೇನೋ ಅನ್ನೋ ಭಾವನೆ ಅಥವಾ ಆ ಒಂದು ಥಾಟ್, ಅದೊಂದು ಫೀಲಿಂಗ್ ಕಾರಣದಿಂದನೇ ಇವತ್ತು ಈ ಭಯ ಅನ್ನೋ ಫೀಲಿಂಗ್ ಇಲ್ಲಿ ಸಾವಿನ ಬಗ್ಗೆ ಅಷ್ಟೊಂದು ಉತ್ಪತ್ತಿಯಾಗಿದೆ. ಇನ್ನೊಂದು ಮೂಲ ಕಾರಣ, ಸಾವಿನ ಬಗ್ಗೆ ಇಷ್ಟೊಂದು ಭಯ ಇರೋದಕ್ಕೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ, ದ ಬೆಸ್ಟ್ ಫ್ರೆಂಡ್ ಈಸ್ ಅವರ್ ಬಾಡಿ. ಅಂದರೆ ನಮ್ಮ ರಿಲೇಷನ್ ಇಷ್ಟೊಂದು ಇದೆಯಲ್ಲ. ಆ್ಯಕ್ಚುಲಿ ಹೇಳ್ತೀನಿ, ನಾವು ಯಾವ ದಿನ ನಾನು ಆತ್ಮ ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡೋದ್ನೋ ಆವತ್ತಿನಿಂದ ಇನ್ನುವರೆಗೂ, ನಾನು ಈ ಶರೀರವನ್ನು ಬಿಟ್ಟು ಹೋಗುವವರೆಗೂ ದ ಬೆಸ್ಟ್ ಫ್ರೆಂಡ್ ಅಂದರೆ ದ ಬೆಸ್ಟ್ ಕೋಆಪ್ರೇಟರ್ ಅಂತ ಹೇಳ್ರಿ, ಅಥವಾ ದ ಬೆಸ್ಟ್ ನಮ್ದೇನು ಹೇಳೋಣ, ನಮ್ಮ ಜೊತೆಗಾರ. ಬೆಸ್ಟ್ ವರ್ಡ್ ಅಂತಂದರೆ ನಮ್ಮ ಜೊತೆಗಾರ ನಮ್ಮ ಶರೀರನೇ. ಏಕೆಂದರೆ ನಿಮ್ಮ ಫ್ರೆಂಡ್ಸು, ನಿಮ್ಮ ತಂದೆ ತಾಯಿ, ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ ಅಥವಾ ನಿಮ್ಮ ಮಕ್ಕಳು,
ನೀವು ನಂಬಿರುವಂಥ ಎಷ್ಟೋ ಜನ ಎಲ್ಲ ಕಡೆಗೂ ಬರೋಕ್ಕಾಗಲ್ಲ. ಈಗ ನೀವು ಇಲ್ಲೇ ಶೂಟಿಂಗ್ ಬಂದಿದ್ದೀರಿ, ನಾನು ಬಂದಿದ್ದೀನಿ, ನಮ್ಮ ಜೊತೆಗೆ ಯಾರು ಬಂದಿದ್ದಾರೆ? ಯಾರೂ ಇಲ್ಲ. ಸೊ ಹೀಗೆ ನಾವು ಎಲ್ಲೋ ಆಫೀಸ್ಗೆ ಹೋದ್ವಿ, ಸ್ಕೂಲಿಗೆ ಹೋದ್ವಿ, ಇನ್ನೆಲ್ಲೋ ಹೋದ್ವಿ, ಎಲ್ಲ ಕಡೆಗೂ ನಾನು ಎಂದಿನಿಂದ ಆತ್ಮ ಈ ಶರೀರದಲ್ಲಿ ಪ್ರವೇಶ ಮಾಡಿದ್ದೀನೋ, ನಾನು ಹುಟ್ಟಿದ್ದೀನೋ, ಅವತ್ತಿನಿಂದ ಈ ಶರೀರನೇ ನನ್ನ ಬೆಸ್ಟ್ ಫ್ರೆಂಡ್ ಆಗಿದೆ. ಬೆಸ್ಟ್ ಫ್ರೆಂಡ್ ಇನ್ ದ ಸೆನ್ಸ್ ಬೆಸ್ಟ್ ಕಂಪ್ಯಾನಿಯನ್, ನನ್ನ ಜೊತೆಗಾರ. ಆ ಕಾರಣದಿಂದ ನಮಗೆ ತುಂಬ ಅಟ್ಯಾಚ್ಮೆಂಟ್ ಬೆಳೆದಿದೆ. ಅದಕ್ಕೆ ನೋಡ್ರಿ, ಇವತ್ತು ಜೀವನದಲ್ಲಿ ನಾವು ಎಲ್ಲರಿಗಿಂತ ಹೆಚ್ಚಿಗೆ ಪ್ರೀತಿಸೋದು ನಮ್ಮ ಈ ಶರೀರವನ್ನು, ಎಲ್ಲರಿಗಿಂತ ಜಾಸ್ತಿ ಪ್ರೀತಿಸೋದು. ಸರ್ಪ್ರೈಸಿಂಗ್ ಆಗಿ ನನಗೆ ಅದೇ ಗೊತ್ತಾಯ್ತು ಈಗ. ನಾನು ಅಂದರೆ ನನ್ನ ಶರೀರ ಇಟ್ಸ್ ಆಲ್ ಒನ್ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ನೀವೇನೋ ನಮ್ಮ ಜೊತೆಗೆ ಅದು ಬರುತ್ತೆ ಅಂತಂದರೆ ಇಟ್ ಈಸ್ ಸಮಥಿಂಗ್ ನಾನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಯಾಕೋ ಒಂಥರ. ನಾನಂದರೆ ಇದು ಫುಲ್ ಬಾಡಿ, ನಾನು ಇದು ನಾನೇ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ನಾನು. ಹೀಗಿರುವಾಗ ನಾನೇ ಬೇರೆ, ನನ್ನ ಶರೀರನೇ ಬೇರೆ ಅಂತಂದರೆ ಅದನ್ನ ಹೇಗೆ ತಗೊಳ್ಳೋದು ಅರ್ಥ ಆಗ್ತಿಲ್ಲ. ಹಾಂ, ಇದನ್ನು ನಾವು ಕಂಪ್ಲೀಟಾಗಿ ಒಂದು ನೆಕ್ಸ್ಟ್ ಇದರಲ್ಲಿ ಪೂರ್ಣ ತಗೊಳಕ್ಕೆ ಡಿಟೇಲಾಗಿ ಡಿಸ್ಕಸ್ ಮಾಡೋಣ. ಬಟ್ ಸ್ಟಿಲ್ ಈಗ ನೋಡಿ, ನಾವು ಯಾವಾಗ್ಲೂ 2 ಥಿಂಗ್ಸ್, ಕಾರ್ ಮತ್ತು ಡ್ರೈವರ್ ಎರಡಿದೆ ಅಂತಂದಾಗ ಡ್ರೈವರ್ ಒಂದು ಕಾರನ್ನು ಬಿಟ್ಟು ಇನ್ನು ಅನೇಕ ಕಾರುಗಳನ್ನು ಆತ ಚೇಂಜ್ ಮಾಡ್ಬೋದು. ಹಿ ಕ್ಯಾನ್ ಡ್ರೈವ್ ಸೋ ಮೆನಿ. He can drive the motorcycle also. If he knows, he can drive the tractor, truck, anything. ಆದರೆ ಆ ಡ್ರೈವರ್ನೇ ಬೇರೆ, ಗಾಡಿನೇ ಬೇರೆ. ಅದೇ ಡ್ರೈವರ್ ಬೇಕಾದಷ್ಟು ಕಾರ್ಸನ್ನು ಡ್ರೈವ್ ಮಾಡ್ತಾನೆ. ಅದೇ ರೀತಿ ಈ ಶರೀರದಲ್ಲಿರ್ತಕ್ಕಂಥ ಒಂದು ಚೈತನ್ಯ ಶಕ್ತಿ, ಆತ್ಮ ಜ್ಯೋತಿ ಈ ಶರೀರವನ್ನು ನಡೆಸ್ಕೊಂಡು ಹೋಗ್ತಾ ಇದೆ. ಈ ಶರೀರ ಅನ್ನುವಂಥ ಗಾಡಿಯನ್ನು ನಡೆಸ್ತಾ ಇದೆ. ನಾನು ಆ ಚೈತನ್ಯ ಶಕ್ತಿ ಆತ್ಮ ಈ ಶರೀರ ಅನ್ನುವಂಥ ಗಾಡಿಯನ್ನು ನಡೆಸ್ತಾ ಇದ್ದೀನಿ ಅಂತ ಈ ಭಾವನೆ ನಮ್ಮಲ್ಲಿ ಬಂದಾಗ, ಅಥವಾ ಈ ಥಾಟ್ ನಾವು ಕೊಟ್ಟಾಗ, ಆ್ಯಕ್ಚುಲಿ ಆ ಭಾವನೆ, ಭಯದ ಭಾವನೆ, ಫೀಲಿಂಗನ್ನೇ ಸಮಾಪ್ತ ಆಗೋಗುತ್ತೆ. ಆ್ಯಕ್ಚುಲಿ ಈ ಶರೀರ ನಮ್ಮದು ಹಾಗೆ ನೋಡಿದ್ರೆ ಟೆಂಪ್ರವರಿನೇ. ಹಾಗೆ ನೋಡೋದು ಅಂತಂದರೆ ಇನ್ ದ ಸೆನ್ಸ್ ಐ ಮೀನ್ ಇನ್ ಅ ವೆರಿ ಬ್ರಾಡರ್ ಸ್ಪಿರಿಚುವಲ್ ಪರ್ಸ್ಪೆಕ್ಟಿವ್ ನಾವು ನೋಡಿದಾಗ, ನಾವು ಹುಟ್ಟು ಸಾವಿನ ಚಕ್ರಗಳಲ್ಲಿ ಬರ್ತಾ ಇರ್ತೀವಿ. ಈ ಹುಟ್ಟು ಸಾವಿನ ಚಕ್ರಗಳಲ್ಲಿ ನಾವು ಆತ್ಮ ಎಷ್ಟೋ ಸಾರಿ ಬಂದಿದ್ದೀವಿ. ಆ ಬ್ರಾಡ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದಾಗ ಇದು ಎಷ್ಟು ಟೆಂಪ್ರವರಿ ಇದೆ ಅಂತಂದರೆ, ನಾವು ನೋಡ್ತಾ ಇರ್ತೀವಿ, ಹುಟ್ಟಿದ ಕೂಸು ಆಗಲೇ ಶರೀರ ಬಿಟ್ಬಿಟ್ಟಿರುತ್ತೆ. ಮೀನ್ಸ್ ಜಸ್ಟ್ ಹುಟ್ಟು ಜಸ್ಟ್ ಹೋಯ್ತು, 1 ವರ್ಷ ಆದಮೇಲೆ ಹೋಯಿತು. 10 ಇಯರ್ಸ್ ಬದುಕಿ ಎಷ್ಟೋ ಜನ ಶರೀರ ಬಿಟ್ಟಿರ್ತಾರೆ. 90 ಇಯರ್ಸ್, 50 ಇಯರ್ಸ್ ಅಕಾಲೆ ಮೃತ್ಯು ಅಂತ ಹೇಳ್ತೀವಿ ನಾವು. ಕಾಲ ಗೊತ್ತಿಲ್ಲ, ಅಚಾನಕ್ಕಾಗಿ ಇಲ್ಲೆಲ್ಲ ನಡೀತಾ ಇರುತ್ತೆ. ಹುಟ್ಟು ಸಾವು ಅಚಾನಕ್ಕಿದೆ. ಸೊ ಇದು ಇಷ್ಟೊಂದು ಅಚಾನಕ್ ಆಗಿರ್ತಕ್ಕಂಥ ಈ ಸಾವಿನ ಬಗ್ಗೆ ನಮ್ಗೆ ಇಷ್ಟೊಂದು ಭಯ ಇರೋದಕ್ಕೆ ಮೂಲ ಕಾರಣ ಏನಂದರೆ, ನಾನೇ ಶರೀರ ಅಂತ ತಿಳ್ಕೊಂಡಿರೋದು. ನನಗೆ ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಕಥೆ ಅಂತಂದರೆ ಆ್ಯಕ್ಚುಲಿ ಭಾಳ ಒಂದು ಎಕ್ಸಾಂಪಲ್ ರೂಪದಲ್ಲಿ ನಾವಿಲ್ಲಿ ಹೇಳ್ಬೋದು. ಒಬ್ಬ ರಾಜ, ಆ ರಾಜನಿಗೆ 4 ಜನ ಪತ್ನಿಯರು. ರಾಜನ ಸಾವು ತುಂಬ ಹತ್ತಿರ ಬಂತು. ಆತನಿಗೆ ಈಗ ನಾನಿನ್ನು ಶರೀರ ಬಿಡ್ತೀನಿ ಅಥವಾ ನಾನು ಸಾಯ್ತೀನಿ ಅಂತ ಅವನಿಗೆ ಗೊತ್ತಾಯಿತು. ಆಗ ಅವನಿಗೆ ಆ ಫೀಲಿಂಗ್ ಯಾವಾಗ ಒಳಗಿನಿಂದ ಫೀಲ್ ಆಗಕತ್ತು, ಅವನಿಗೆ 4 ಜನರಲ್ಲಿ 4ನೇವಳಂದರೆ ತುಂಬಾ ಪ್ರೀತಿ, ಇಷ್ಟ. ತುಂಬಾ ಪ್ರೀತಿ, ತುಂಬ ಇಷ್ಟ. ಅವಳು 4ನೇವಳನ್ನ ಕರೆಗೆ ಕಳಿಸ್ತಾನೆ. ಅವಳು ಬಂದಮೇಲೆ ಅವಳನ್ನು ಕೇಳ್ತಾನೆ, ಅಲ್ಲ, ನಾನು ನಿನಗೋಸ್ಕರ ಇಡೀ ಜೀವನವನ್ನೇ ನಾನು ನಿನಗೆ ಸಮರ್ಪಣೆ ಮಾಡಿದ್ದೀನಿ. ನಾನು ನಿನಗೋಸ್ಕರ ಬೇಕಾದಷ್ಟು ಹಣ ಖರ್ಚು ಮಾಡಿದ್ದೀನಿ, ಬಹಳಷ್ಟು ಟೈಮ್ನೂ ಕೂಡ ಕೊಟ್ಟಿದ್ದೀನಿ, ನನ್ನ ಸರ್ವಸ್ವವನ್ನೇ ನಿನಗೆ ಸಮರ್ಪಣೆ ಮಾಡಿದ್ದೀನಿ. ನೀನು ಗ್ಯಾರಂಟಿ ನನ್ನ ಜೊತೆ ಬರ್ತೀಯಲ್ಲ ಅಂತ. ನಾನೀಗ ಹೋಗ್ತಾ ಇದ್ದೀನಿ, ನನ್ನನ್ನು ಅಕಂಪನಿ ಮಾಡ್ತೀಯಲ್ಲ, ಯು ವಿಲ್ ಬಿ ಮೈ ಕಂಪ್ಯಾನಿಯನ್ ಇನ್ ಮೈ ರಿಟರ್ನ್ ಜರ್ನಿ ಅಂತ ಕೇಳ್ತಾನ. ಅವಾಗ ಅವಳು ಹೇಳ್ತಾಳೆ, ನೀನು ಯಾವ ಸ್ಥಾನದಲ್ಲಿ, ಯಾವ ಕ್ಷಣದಲ್ಲಿ, ಎಲ್ಲಿ ಬಿಡ್ತೀಯೋ, ಅಂದರೆ ಎಲ್ಲಿಂದ ನೀನು ಹೋಗ್ತೀಯೋ ಆ ಸ್ಪಾಟ್ ಬಿಟ್ಟು ನಾನು ಒಂದು ಹೆಜ್ಜೆನೂ ಮುಂದಿಡಲ್ಲ ಅಂತ ಹೇಳ್ತಾಳೆ. ಒಂದು ಹೆಜ್ಜೆನೂ ಕೂಡ ನಾನು ನಿನ್ನ ಜೊತೆಗೆ ಮುಂದಿಡಲಿಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ತುಂಬ ಕೆಟ್ಟ ಅನಿಸುತ್ತೆ, ಅವನಿಗೆ ಭಾಳ ಬೇಜಾರಾಗುತ್ತೆ. ಆವಾಗ ಅವನು 3ನೇವಳನ್ನ ಕರೆಗೆ ಕಳಿಸ್ತಾನೆ. 3rd ರಾಣಿ ಬಂದು ಆವಾಗ ಅವಳಿಗೂ ಸೇಮ್ ಎಕ್ಸ್ಪ್ರೆಷನ್ಸ್ ಮಾಡ್ತಾನೆ. ನಾನು ನಿನಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀನಿ, ಎಷ್ಟೊಂದು ದುಡ್ಡು ಖರ್ಚು ಮಾಡಿದ್ದೀನಿ, ಟೈಮು ಕೊಟ್ಟಿದ್ದೀನಿ, ಮತ್ತು ನಾನು ನಿನಗೋಸ್ಕರ ಎಷ್ಟೆಲ್ಲ ಅಟೆನ್ಷನ್
ಕೊಟ್ಟಿದ್ದೀನಿ, ನೀನು ನನ್ನ ಜೊತೆ ಬರ್ತೀಯಲ್ಲ ಖಂಡಿತ, ಐ ನೀಡ್ ಅ ಕಂಪ್ಯಾನಿಯನ್, ಯು ವಿಲ್ ಬಿ ಮೈ ಕಂಪ್ಯಾನಿಯನ್, ನನ್ನ ಜೊತೆಗಾರ್ತಿ ಆಗ್ತೀಯಲ್ಲ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನೀನು ಯಾವ ಕ್ಷಣ ನನ್ನನ್ನು ಅಂದರೆ ನೀನು ಯಾವ ಕ್ಷಣ ಹೋಗ್ತೀಯೋ ಆ ಕ್ಷಣನೇ ನಾನು ಇನ್ನೊಬ್ಬರವಳ ಆಗಿಬಿಡ್ತೀನಿ ಅಂತ. ಐ ವಿಲ್ ಬಿ ಸಂಬಡಿ ಎಲ್ಸಸ್ ಅಂತ ಹೇಳ್ತಾಳೆ. ಅವನಿಗೆ ಎಷ್ಟು ನೋವಾಗುತ್ತೆ. ಆವಾಗ ಅವನು ಇನ್ನು ಸೆಕೆಂಡ್ ಅವಳನ್ನ ಕರೆಕ್ಟ್ ಕಳಿಸ್ತಾನೆ. ಸೆಕೆಂಡ್ ರಾಣಿ ಬಂದಾಗ ಅವಳಿಗೂ ಹೇಳ್ತಾನೆ, ನಾನು ನಿನಗೂ ಅಷ್ಟೊಂದು, ನಾನು ನಿನಗೋಸ್ಕರನೂ ತುಂಬ ಮಾಡಿದ್ದೀನಿ, ನಿನಗೂ ದುಡ್ಡು ಖರ್ಚು ಮಾಡಿದ್ದೀನಿ, ನಿನಗೂ ಅಟೆನ್ಷನ್ ಕೊಟ್ಟಿದ್ದೀನಿ, ನೀನು ಬರ್ತೀನಿ, ಹಾಂ ನಿನಗೂ ಎಲ್ಲ ನಾನು ಮಾಡಿದ್ದೀನಿ, ಮೇ ಬಿ ನಾಟ್ ಮಚ್ ಬಟ್ ಸ್ಟಿಲ್ ಐ ಹ್ಯಾವ್ ಡನ್ ಅ ಲಾಟ್ ಫಾರ್ ಯು, ನೀನು ಬರ್ತೀಯಲ್ಲ ಖಂಡಿತ ನೀನಾದರೂ ನನ್ನ ಜೊತೆ ಬರ್ಬೋದು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನಾನು ಬರ್ತೀನಿ ಆದರೆ ಸ್ಮಶಾನತನ ಅಷ್ಟೇ ಬರ್ತೀನಿ ಅಂತ ಹೇಳ್ತಾಳೆ. ನಂತರ ಅವನಿಗೆ ರಿಯಲೈಸ್ ಆಗುತ್ತೆ, ಆಮೇಲೆ ಫೀಲು ಆಗುತ್ತೆ, ಬ್ಯಾಡ್ ಫೀಲಿಂಗ್ಸ್, ಕೆಟ್ಟ ಅನ್ಸುತ್ತೆ, ಮಾಡಿದ್ರು ಕೂಡ ಇವ್ರು ನನ್ನ ಜೊತೆ ಬರ್ತಾ ಇಲ್ಲ, ಅಕಂಪನಿ ಮಾಡೋದಿಲ್ವಲ್ಲ ಅಂತ. ಸೊ ಅವಳ ಫಸ್ಟ್ ರಾಣಿಯನ್ನು ಕರೆಯೋಕ್ಕೆ ಕಳಿಸಿ ಆಮೇಲೆ ಅವಳನ್ನು ನೋಡಿದ ತಕ್ಷಣವೇ ಅವನಿಗೆ ಫಸ್ಟ್ ಕೆಟ್ಟ ಅನಿಸುತ್ತೆ ಆ್ಯಕ್ಚುಲಿ, ಬಿಕಾಸ್ ಶಿ ವಾಸ್ ವೆರಿ ಪೇಲ್, ನಾಟ್ ಗುಡ್ ಲುಕಿಂಗ್. ಯಾಕಂದರೆ ರಾಜ ಅವಳ ಕಡೆ ಅಟೆನ್ಷನ್ನೇ ಕೊಟ್ಟಿಲ್ಲ. ಜೀವನ ಪರ್ಯಂತ ರಾಜ ಅವಳ ಕಡೆಗೆ ಏನೂ ಅಟೆನ್ಷನ್ನೇ ಇಲ್ಲ, ಗಮನನೇ ಕೊಟ್ಟಿಲ್ಲ. ಅವಳ ಯಾವುದೇ ಥರದ ಬೆಳವಣಿಗೆಗೆ ಗಮನ ಸರಿಯಾಗಿ ಕೊಡದೇ ಇರೋದಕ್ಕೆ ಅವಳು ಒಂಥರ ಕುರೂಪಿಯಾಗಿ ನೋಡೋದಕ್ಕೆ ಒಂಥರ ಭಯ ಅನಿಸ್ತಿತ್ತು ಅವಳು ನೋಡಿದ್ರೆ, ಆ ಥರ ಅವಳ ಪರಿಸ್ಥಿತಿ ಇತ್ತು. ಆದರೆ ರಾಜನಿಗೆ ಅನಿವಾರ್ಯ, ಉಳಿದದ್ದು ಅವಳೊಬ್ಬಳೇ. ಸೊ ಆಪ್ಷನ್. ಸೊ ಅವನು ಕೇಳ್ತಾನೆ, ನೀನಾದರೂ ನನ್ನ ಜೊತೆಗೆ ಖಂಡಿತ ಬರ್ತೀಯಲ್ಲ? ಅವಾಗ ಅವಳು ಹೇಳ್ತಾಳೆ, ನನಗೆ ಅನಿವಾರ್ಯ, ನಾನು ನಿನ್ನ ಜೊತೆ ಬರಲೇಬೇಕು, ಇನ್ನೇನು ಆಪ್ಷನ್ನೇ ಇಲ್ಲ. ಸೊ ನಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಇವತ್ತು ಈ ಜೀವನದಲ್ಲಿ ಅದು ಯಾವುದೋ ಪುರಾತನ ರಾಜನ ಕಥೆಯಲ್ಲ, ಆ್ಯಕ್ಚುಲಿ ನಾನು ಆತ್ಮರಾಜನ ಕಥೆ ಇದು. ನಾವು ಪ್ರತಿಯೊಬ್ಬರಿಗೂ 4 ಪತ್ನಿಯರಿದ್ದಾರೆ. ಆ 4ನೇ ಪತ್ನಿ ಯಾರು ಅಂದರೆ ನಮ್ಮ ಸ್ವಂತ ಶರೀರ. ನಾವು ಯಾವುದ್ರ ಬಗ್ಗೆ ಇಷ್ಟೊಂದು ಭಯ ಪಟ್ಕೊಳ್ತಾ ಇದ್ದೀವಿ, ನಾವು ಯಾವುದ್ರಿಗೋಸ್ಕರ ಇಷ್ಟೊಂದು ಅಟೆನ್ಷನ್ ಕೊಡ್ತಾ ಇದ್ವಿ, ನಾನು ಅದು ಅಂದರೆ 2 ಅಲ್ಲ, ನಾವಿಬ್ಬರು ಒಂದೇ ಅಂತ ನಾವು ತಿಳ್ಕೊಂಡಿದ್ದೀವೋ, ಅದು ನಾನು ಆತ್ಮ ಶರೀರ ಬಿಟ್ಟಾಗ ನಾನು ಅಕಸ್ಮಾತ್ ಸ್ಟುಡಿಯೋ ಅಲ್ಲಿ ಈಗ ಕೂತಲ್ಲೇ ನಾನು ಶರೀರ ಬಿಡಬೇಕಾದಂಥ ಪರಿಸ್ಥಿತಿ ಬಂದರೆ ಆ ಶರೀರ ಇಲ್ಲ, ಇವ್ರ ಅಕ್ವರಿರೋ ಆಶ್ರಮಕ್ಕೆ ಹೋದ್ಮೇಲೆ ಬಿಡಬೇಕಪ್ಪ, ಸಹ್ಯೋ ಕೊಡಬೇಕಾ ಅಂತ ಅನ್ನಲ್ಲ. ಅದು ಆ ಸ್ಪಾಟಲ್ಲೇ ಅದೇ ಸ್ಥಾನದಲ್ಲಿ ಒಂದು ಹೆಜ್ಜೆನೂ ಅದು ನನ್ನ ಜೊತೆಗೆ ಹೆಜ್ಜೆಯನ್ನು ಇಡಲ್ಲ ಎಕ್ಸ್ಟ್ರಾ. ಬಟ್ ನಾವು ಅದ್ರ ಬಗ್ಗೆ ಎಷ್ಟೊಂದು ಭಯ, ಎಷ್ಟೊಂದು ಇದು ನಾನೇ, ಇದು ನನ್ನದು ಓಕೆ, ಬಟ್ ಇದು ನಾನಲ್ಲ ಅಂತ ನಮ್ಮ ಐಡೆಂಟಿಟಿಯನ್ನೇ ನಾವು ಅದ್ರ ಜೊತೆಗೆ ಜೋಡಿಸ್ಕೊಂಡ್ಬಿಟ್ಟಿದ್ವಿ, ಇದೇ ನಾನು ಅಂತ ಹೇಳಿ. ಇನ್ನು ನೆಕ್ಸ್ಟ್ 3rd ಪತ್ನಿ ಅಂತಂದರೆ ಅದು ನಮ್ಮ ದುಡ್ಡು, ನಮ್ಮ ಸ್ಥಾನಮಾನ ಮತ್ತು ನಮ್ಮ ಆಸ್ತಿ ಪಾಸ್ತಿ. ಇದೆಲ್ಲ ನಾವು ಹೋದ ತಕ್ಷಣ ಇನ್ನೊಬ್ರದ್ದಾಗ್ಬಿಡುತ್ತೆ, ಅದು ಒಂದು ಕ್ಷಣನೂ ನಿಲ್ಲಲ್ಲ, ಅದೆಲ್ಲ ರೆಡಿನೇ, ಸಂಬಡಿ ಈಸ್ ರೆಡಿ ಟು ಟೇಕ್ ಓವರ್. ಇನ್ನು 2nd ಪತ್ನಿ ಅಂದರೆ ನಮ್ಮ ಮಿತ್ರರು, ಬಂಧು ಬಳಗ, ಅವ್ರು ಸ್ಮಶಾನತನ ಅಷ್ಟೇ ಬರೋರು, ಅದನ್ನು ದಾಟಿ ಮುಂದೆ ಬರೋಕ್ಕಾಗೋದೇ ಇಲ್ಲ. ಆ್ಯಂಡ್ 1st ಪತ್ನಿ ಅಂದರೆ ಸೋಲ್, ಮೈ ಓನ್ ಸೆಲ್ಫ್, ಮೈ ಟ್ರೂ ಐಡೆಂಟಿಟಿ, ನಾನು ಯಾರು ಅದಷ್ಟೇ ಜೊತೆಗೆ ಬರೋದು, ನಾನೇ ನನ್ನ ಜೊತೆಗೆ ಹೋಗ್ತೀನಿ. ಅಂದರೆ ನನ್ನ ಸಂಸ್ಕಾರಗಳು, ನನ್ನ ಸ್ವಭಾವ, ನಾನು ಮಾಡಿರುವಂಥ ಕರ್ಮ, ಅದೇ ನನ್ನ ಜೊತೆಗೆ ಬರೋದು. ನಾನು ಏನು ಟ್ರೂಲಿ ಗೇನ್ ಮಾಡಿದ್ದೀನಿ, ಎಕ್ಸ್ಟರ್ನಲ್ ಥಿಂಗ್ಸ್ ಅಲ್ಲ, ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಅಲ್ಲ. ನಾನು ಗಳಿಸಿರುವಂಥ ದುಡ್ಡು, ಆಸ್ತಿ ಪಾಸ್ತಿ, ದೋಸ್ತರು, ಗೆಳೆಯರು, ಗೆಳತಿಯರು, ಮಿತ್ರ, ಬಂಧು ಯಾರೂ ಬರೋದಿಲ್ಲ. ನಾನು ಮಾಡಿರುವಂಥ ಕರ್ಮ, ನಾನು ಮಾಡಿರುವಂಥ ಒಳ್ಳೆಯದು ಕೆಟ್ಟದ್ದು, ನಾನು ತುಂಬಿಕೊಂಡಿರುವಂಥ ಸಂಸ್ಕಾರ ಅದಕ್ಕಾಗಿ ಅದೇ ಬರೋದು. ಅದಕ್ಕಾಗಿ ನೋಡ್ರಿ, ನಾವು ಇಷ್ಟೆಲ್ಲ ಎಪಿಸೋಡ್ಸ್ಗಳಲ್ಲಿ ಒಂದು ಮಾತನ್ನು ಪದೇ ಪದೇ ಒತ್ತಿ ಏನು ಹೇಳ್ತಾ ಇದೆ ಅಂತಂದರೆ, ನಾನು ಚೇಂಜ್ ಆಗಬೇಕು, ಬಿಕಾಸ್ ಅದೇ ನನ್ನ ಜೊತೆಗೆ ಬರೋದು. ನನ್ನ ಸಂಸ್ಕಾರ ಚೇಂಜ್ ಆಗಬೇಕು, ನನ್ನ ಥಾಟ್ಸ್ ಚೇಂಜ್ ಆಗಬೇಕು, ಅದು ಮಾತ್ರ ನನ್ನ ಜೊತೆಗೆ ಬರುತ್ತೆ ಹೊರತಾಗಿ ಇವೆಲ್ಲ ನಾವು ಯಾವುದಕ್ಕಾಗಿ ನನ್ನ ಸ್ಥಿತಿಯನ್ನು, ನನ್ನ ಮಾನಸಿಕ ಸಮತೋಲನೆಯನ್ನು, ಸ್ಟೆಬಿಲಿಟಿಯನ್ನು ನಾನು ಕಳ್ಕೊಳ್ತಾ ಇದ್ದೀನಿ, ನಾನು ಅಷ್ಟೊಂದು ನಾನು ಇನ್ಸ್ಟೇಬಲ್ ಆಗ್ತಾಯಿದ್ದೀನಿ, ನನ್ನ ಮನಸ್ಸು ಚಂಚಲ ಆಗ್ತಾಯಿದ್ದೆ, ಭಯಭೀತ ಆಗ್ತಾಯಿದ್ದೆ, ಅದೆಲ್ಲ ನನ್ನ ಜೊತೆಗೆ ಆ್ಯಕ್ಚುಲಿ ಬರೋದನ್ನೇ ಇಲ್ಲ. ದ ಓನ್ಲಿ ಥಿಂಗ್ ದ್ಯಾಟ್ ಈಸ್ ಗೋಯಿಂಗ್ ಟು ಕಮ್ ಇಸ್ ಮೈ ಓನ್ ಸೆಲ್ಫ್, ಮತ್ತು ನನ್ನಲ್ಲಿ ತುಂಬಿರುವಂಥ ಸಂಸ್ಕಾರ. ಸೊ ಇಷ್ಟು ನಮಗೆ ಅರ್ಥ ಆದರೂ ಕೂಡ ನಮಗೆ ಈ ಶರೀರದ ಭಯ, ವ್ಯಾಮೋಹ, ಈ ವ್ಯಾಮೋಹ ಇದು ನ್ಯಾಚುರಲಿ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಒಂದು ಒಳ್ಳೆ ವಿಚಾರ.
ಒಳ್ಳೆ ಅನ್ನೋಕ್ಕಿಂತ ಸರ್ಪ್ರೈಸಿಂಗೇ ಆಗಿತ್ತು. ನಮ್ಮ ಶರೀರ ನಾವು ಬಿಟ್ಟಾಗ ಅಥವಾ ನಾವು ಸಾವು ಅಂತ ಏನು ಅಂತಿದ್ವಿ, ಅದ್ರ ಬಗ್ಗೆ ಎಷ್ಟು ಗೊತ್ತಿಲ್ಲಾರ್ದ ವಿಷಯ ಎಲ್ಲ ತಿಳ್ಕೊಂಡ್ವಿ. ಆಯಿತು, ಇವಾಗ ಎಲ್ಲೋ ನಾವು ಹೋದರೆ ಪರವಾಗಿಲ್ಲ, ನಮಗೆ ಸಾವು ಬಂದರೆ ನೋಡಿ, ಆ ಸಾವಿನ ಬಗ್ಗೆ ಕೇಳಿದಾಗ ನನ್ನ ಧ್ವನಿನೇ ಕೊಡ್ತಾ ಇದೆ. ಅದು ಸಾವೇ ಅಲ್ಲ, ಶರೀರ ಬಿಡೋದು, ಚೇಂಜ್ ಮಾಡೋದು. ಆದರೂ ಕೂಡ ಅದನ್ನು ಕೇಳಿದ ತಕ್ಷಣ ಒಂಥರ ನಾವೇ ಶಾಕ್ನಲ್ಲಿ ಹೋದಾಗಿದೆ. ಬರೋಣ ವಾಪಸ್. ಈಗ ಆಯಿತು, ನಾವು ಹೋದರೆ ಪರವಾಗಿಲ್ಲ, ನಮ್ಮ ಜೊತೆ ನಮ್ಮ ಕರ್ಮ ಬರುತ್ತೆ, ನಮ್ಮ ಒಳ್ಳೆಯದೋ ಕೆಟ್ಟದ್ದೋ ಏನೋ ಆಯಿತು. ಆದರೆ ನಮ್ಮ ಫ್ಯಾಮಿಲಿ ಡಿಪೆಂಡೆನ್ಸ್ ನಮ್ಮ ಮೇಲೆ ಇರ್ತಾರಲ್ಲ, ನನ್ನ ಮಕ್ಕಳೇ ಇರ್ಬೋದು ಅಂದ್ಕೊಳ್ರಿ, ಅದು ನಮ್ಮ ಮನೆಯವರೇ ಅಂದ್ಕೊಳ್ರಿ. ನಾನಿಲ್ಲ ಅಂದರೆ ಅವ್ರ ಪರಿಸ್ಥಿತಿ ಏನು? ಸಾವಿನ ಬಗ್ಗೆ ನನಗೆ ಭಯ ಇಲ್ಲ, ನಾನು ಹೋದರೆ ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಟು ಮೀ, ಒಪ್ತೀನಿ. ಆದರೆ ನನ್ನನ್ನೇ ಅವಲಂಬಿಸ್ಕೊಂಡಿರೋ ಅಥವಾ ನನ್ನ ಮೇಲೆ ಡಿಪೆಂಡ್ ಆಗಿರುವ ನನ್ನ ಮಕ್ಕಳ ಪರಿಸ್ಥಿತಿ ಏನು? ನನ್ನದೇ ಆದಂಥ ಸಾಕಷ್ಟು ಜವಾಬ್ದಾರಿ ಇದೆ, ತಾಯಿಯಾಗಿ ನಾನು ನಿರ್ವಹಿಸಬೇಕಾದ ಸಾಕಷ್ಟು ಜವಾಬ್ದಾರಿ ಇದೆ. ಸೊ ಅದನ್ನು ನನಗೆ ನಿಭಾಯಿಸೋಕ್ಕಾಗಲ್ಲ, ನನ್ನ ಮಕ್ಕಳು ಅದನ್ನು ಮಿಸ್ ಮಾಡ್ಕೋತಾರಲ್ಲ, ಈ ಥರ ಭಯ ನಮ್ಮಲ್ಲಿ ಇರುತ್ತಲ್ಲ, ಇದಕ್ಕೇನು ಮಾಡಬೇಕು ನೋಡ್ರಿ. ಈಗ ಇನ್ನೊಂದು ಮಿಸ್ಕನ್ಸೆಪ್ಷನ್ ನಮ್ಮಲ್ಲಿ ಏನು ಅಂತಂದರೆ, ನನ್ನ ಮೇಲೆ ಎಲ್ಲರೂ ಡಿಪೆಂಡ್ ಆಗಿದ್ದಾರೆ ಅಂತ. ಆ್ಯಕ್ಚುಲಿ ಎವ್ರಿಬಡಿ ಈಸ್ ಎನ್ ಇಂಡಿಪೆಂಡೆಂಟ್ ಸೋಲ್. ಎಲ್ಲರೂ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಆತ್ಮ ಇದ್ದಾರೆ. ಮತ್ತು ಆ ಆತ್ಮ ಅಥವಾ ನನ್ನ ಹತ್ರ ಜನ್ಮ ತೆಗೆದುಕೊಂಡಿರುವಂಥ ಮಕ್ಕಳೇ ಆಗಿರ್ಬೋದು, ಪತಿನೇ ಆಗಿರ್ಬೋದು, ನಮ್ಮದೆಲ್ಲ ಇದೊಂದು ಆ್ಯಕ್ಚುಲಿ ಗೊತ್ತಾ, ನಾವು ಹಾಗೆ ನೋಡಿದ್ರೆ ಒಂದು ಲೆಕ್ಕಾಚಾರದ ಸಂಸಾರ ಇದೆಲ್ಲ. ಈಗ ನೀವು ಕೂಡ ಇಲ್ಲಿ ಸೇರಿರೋದು ಇಬ್ಬರು ಲೆಕ್ಕಾಚಾರದ ಅನುಸಾರನೇ. ಈಗ ನಮ್ಮ ಲೆಕ್ಕಾಚಾರ ಇರಲಿಲ್ಲ ಅಂತಂದರೆ ನಾವಿಲ್ಲಿ ಸೇರ್ತಾನೆ ಇರಲಿಲ್ಲ. ಸೊ ನಾವು ಲೆಕ್ಕಾಚಾರದ ಅನುಸಾರ ಸೇರಿದ್ದೀವಿ. ಮತ್ತು ಯಾವ ಕ್ಷಣದಲ್ಲಿ ನಮ್ಮ ಲೆಕ್ಕಾಚಾರ ಮುಗೀತದೋ ಆ ಕ್ಷಣ ನಾವು ಬೇರ್ಪಡ್ತೀವಿ. ಸೊ ಆ್ಯಕ್ಚುಲಿ ನಮಗಿಷ್ಟು ತಿಳುವಳಿಕೆ ಇದ್ದರೂ ಕೂಡ ಸಾಕು, ನಮ್ದು ಯಾವ ಕ್ಷಣ ಲೆಕ್ಕಾಚಾರ ಮುಗಿದು ಹೋಗ್ತದೋ ಆ ಕ್ಷಣದಲ್ಲೇ ನಮಗೆ ನಾವು ಶರೀರ ಬಿಟ್ಟು ಹೋದರೂ ಕೂಡ ಆ ಎಳೆತ ಇರಲ್ಲ, ಆ ಸೆಳೆತ ಇರೋದಿಲ್ಲ, ನಾನು ಇನ್ನೂ ಮಾಡಬೇಕಾಗಿದೆಯಲ್ಲ ಅಂತಲ್ಲ. ಆ್ಯಕ್ಚುಲಿ ಆ ಸ್ಯಾಟಿಸ್ಫ್ಯಾಕ್ಷನ್ ಬಂದುಬಿಟ್ಟಿರತ್ತೆ ಕಂಪ್ಲೀಟಾಗಿ ಆ ಆತ್ಮಕ್ಕೆ, ಅಥವಾ ನನ್ನ ಮಕ್ಕಳೇ ಅಥವಾ ನನ್ನ ಪತಿ ಅಂತ ನೀವು ತಿಳ್ಕೊಳ್ತೀರಿ. ಆದರೆ ನಾವು ಆತ್ಮ ಅಂತಲೇ ಹೇಳೋದು, ಬಿಕಾಸ್ ಎವ್ರಿಬಡಿ ಈಸ್ ಅ ಸೋಲ್. ಅದಕ್ಕೆ ಅವರಿಗೆ ನಮ್ಮಿಂದ ಏನು ನಾವು ಕೊಡಬೇಕಾಗಿದೆ, ಅವರಿಂದ ನಾವೇನು ತೊಗೊಳ್ಬೇಕಾಗಿದೆ, ಅದೆಲ್ಲ ಲೆಕ್ಕಾಚಾರ ಮುಗಿದು ಬಿಟ್ಟಿತ್ತು ಅಂತಂದರೆ ವಿಲ್ ಈಸಿಲಿ ಲೀವ್ ಅವರ್ ಬಾಡಿ. ಅದಿರೋದನ್ನೇ ಇಲ್ಲ ಆ್ಯಕ್ಚುಲಿ ಭಯ, ನನ್ನ ನಂತರ ಏನು ಅಂತ. ಈಗ ನಿಮ್ಮನ್ನು ಬಿಟ್ಟು ಹೋದವ್ರು ಎಷ್ಟೋ ಜನ ಇದ್ದಾರೆ, ಅವರೇನು ವಿಚಾರ ಮಾಡಲಿಲ್ಲ ಹೋಗುವಾಗ. ಈಗ ನಮ್ಗೆ ಹಾಗೆ ಭಯ ಅನ್ನಿಸ್ಬೋದು, ಬಟ್ ಆ್ಯಕ್ಚುಲಿ ಎವ್ರಿಬಡಿ ಈಸ್ ವೆರಿ ಇಂಡಿಪೆಂಡೆಂಟ್. ಎಲ್ಲರೂ ಒಂದಿನ ಕಲಿತೇ ಬಿಡ್ತಾರೆ ಹೇಗೆ ಜೀವನ ಮಾಡಬೇಕು ಅಂತ. ಈಗ ನೋಡ್ರಿ, ಒಂದು ಇರುವೆ ಕೂಡ ಒಂದು ಚಿಕ್ಕ ಸೊಳ್ಳೆ ತೆಗೆದುಕೊಡ್ರಿ. ಈಗ ಸೊಳ್ಳೆ ನಾವು ಸಾಯಿಸೋಕ್ಕೆ ಬೆನ್ನು ಹತ್ತಿದ್ರೆ ಅದು ತಪ್ಪಿಸ್ಕೊಂಡು ಓಡೋಗ್ತದೋ ಅಥವಾ ನಮ್ಮ ಕೈಯಲ್ಲಿ ಬರುತ್ತೆ? ಓಡೋಗುತ್ತೆ. ಯಾವುದೇ ಒಂದು ಚಿಕ್ಕ ಪ್ರಾಣಿ ಕೂಡ ಅತ್ಯಂತ ಚಿಕ್ಕ, ಅದಕ್ಕೇನು ಅಸ್ತಿತ್ವನೇ ಇಲ್ಲ ಅಂತ ತಿಳ್ಕೊಡ್ರಿ. ಒಂದು ಇರುವೆ ಇದು ಅದೇನು ದೊಡ್ಡ ವಿಷಯ ಅಂತ ನಾವು ಅನ್ಬೋದು. ಒಂದು ಹುಲಿ, ಒಂದು ನಾಯಿಗಾದರೂ ಹೆದರ್ತೀವಿ, ಬಟ್ ಸ್ಟಿಲ್ ಆ ಒಂದು ಚಿಕ್ಕ ಪ್ರಾಣಿ ಅಥವಾ ಚಿಕ್ಕ ಜರ್ಮ್ ಕೂಡ ಅದು ಕೂಡ ತಪ್ಪಿಸ್ಕೊಳ್ಳೋದು ಕೂಡ ಆಡುತ್ತೆ. ಅಂದರೆ ತನ್ನ ಪ್ರಾಣದ ರಕ್ಷಣೆ ಹೇಗೆ ಮಾಡ್ಕೋಬೇಕು ಅನ್ನೋದು ಅದಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದು ಸರ್ವೈವ್ ಆಗಬೇಕಂದ್ರೆ ಇಟ್ ಬಿಕಮ್ಸ್ ದ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಇಟ್ ಬಿಕಮ್ಸ್ ಫಿಟ್. ಅದು ತನ್ನನ್ನು ತಾನು ಫಿಟ್ ಮಾಡ್ಕೊಳ್ಳುತ್ತೆ. ಹಾಗೆ ನಾವು ಇನ್ನೊಬ್ಬರ ಬಗ್ಗೆ ಚಿಂತೆ ಆ್ಯಕ್ಚುಲಿ ಮಾಡಬಾರ್ದು ಅಂತಲ್ಲ, ಯಾವಾಗ ಬರೋದಿಲ್ಲ ಅಂತಂದರೆ ಅವರು ಕೂಡ ಒಂದು ಚೈತನ್ಯ ಶಕ್ತಿ ಆತ್ಮನೇ ಇದ್ದಾರೆ. ನಾವೆಲ್ಲ ಈ ಲೆಕ್ಕಾಚಾರದ ಸಂಸಾರದಲ್ಲಿ ಸೇರಿದ್ದೀವಿ. ನಾವು ಲೆಕ್ಕಾಚಾರ ಮುಗಿದಾದ ಮೇಲೆ ಪುನಃ ನಾವೆಲ್ಲ ಬೇರ್ಪಡ್ತೀವಿ. ಮತ್ತೆ ಪುನಃ ಎಲ್ಲಿ ಲೆಕ್ಕಾಚಾರ ಇರ್ತದೆ, ಹೊಸ ಶೋ ಮಾಡೋಕ್ಕೆ, ಹೊಸ ಆ್ಯಕ್ಟ್ರಸ್ ಜೊತೆಗೆ ಪಾತ್ರ ಹಾಕ್ಕೊಳ್ಳೋಕ್ಕೆ, ಮತ್ತು ಹೊಸ ಆ್ಯಕ್ಟ್ರಸ್ ಜೊತೆಗೆ ಇನ್ನೂ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಪಾರ್ಟ್ ಮಾಡೋಕ್ಕೆ ಮತ್ತೆ ಅಲ್ಲಿ ಹೋಗ್ತೀನಿ ಅಂತ ಇದ್ದಾಗ ಈ ಭಯಗಳೆಲ್ಲ ನಮಗೆ ಇರೋದಿಲ್ಲ. ನೀವೇನೋ ಹೇಳ್ತಿದ್ದೀರಿ, ಯಾವಾಗದ ಲೆಕ್ಕಾಚಾರ ಮುಗಿತೆ, ಒಂದು ರೀತಿಯಿಂದ ಕಾಂಟ್ರಾಕ್ಟ್ ಥರ ನೀವು ಹೇಳಿದ್ರಿ. ಯಾವಾಗ ಈ ಪಾತ್ರಧಾರಿಗಳ ಜೊತೆ ನಮ್ಮ ಕಾಂಟ್ರಾಕ್ಟ್ ಮುಗಿಯುತ್ತೆ ಆವಾಗ ನಾವು ಬಿಡಲೇಬೇಕು. ಆಮೇಲೆ ಪ್ರತಿಯೊಂದು ಸೋಲನ್ನು ಇಂಡಿಪೆಂಡೆಂಟಾಗಿ ಜೀವಿಸೋಕ್ಕೆ ಬರುತ್ತೆ ಅಂತೇಳಿ, ನಾವೇನು ಅದಕ್ಕೆ ಹೆದರಬೇಕಾಗಿಲ್ಲ ಅಂತೇಳಿ. ಆದರೆ ಯಾಕೋ ಇದು ನನಗೆ ಅಷ್ಟೊಂದು ಡೈಜೆಸ್ಟ್ ಆಗ್ತಾ ಇಲ್ಲ. ಈಗ ನನ್ನ ಮಗುನೇ ನೋಡಿ, 5 ವರ್ಷದ ಮಗ ಇದ್ದಾನೆ. ನಾನು ಹೋದರೆ ಅವನು ಹೇಗೆ ಬದುಕಲಿಕ್ಕೆ ಸಾಧ್ಯ ಇದೆ? ಮಾರ್ನಿಂಗ್ ಸ್ಕೂಲಿಗೆ ರೆಡಿ ಹಿಡ್ಕೊಂಡು ಅವ್ನು ಹೋಮ್ವರ್ಕ್ ಮಾಡಿಸ್ಬೇಕು, ಸ್ಕೂಲಿಂದ ಬಂದಮೇಲೆ ರಿಸೀವ್ ಮಾಡಬೇಕು. ಸೊ ಇಷ್ಟೆಲ್ಲ ಜವಾಬ್ದಾರಿ ಅದು ಮಗು ಒಂದೇ ಮಾಡ್ಕೊಳಿಕ್ಕಾಗತ್ತಾ? ಸೊ ಅಲ್ಲಿ ತಾಯಿ ಅವಶ್ಯಕತೆ ಇಲ್ಲ ಅಂತ ನೀವು ಹೇಳ್ತೀರಿ, ನಿಂದು ರೋಲ್ ಮುಗಿಸ್ಕೊಂಡು ನೀವು ಹೋಗ್ಬಿಡಿ ಅಂತ ನೀವು ಹೇಳ್ತೀರಿ. ಸೊ
ಸೊ ಯಾಕೆ ಇದು ತುಂಬ ಕಷ್ಟ ಆಗ್ತಿದೆ ಪ್ರತಿಭಾ ಅವರೇ ಕೇಳಲಿಕ್ಕೆ? ನೋಡಿ, ನೀವು ತಿಳ್ಕೊಳ್ಳೋದ್ರಲ್ಲೇ ಎಷ್ಟೊಂದು ವ್ಯತ್ಯಾಸ ಆಗಿದೆ. ನನ್ನ ತಾಯಿ ಅವಶ್ಯಕತೆ ಇಲ್ಲ ಅಂತ ಹೇಳಿಲ್ಲ. ಆ್ಯಕ್ಚುಲಿ ತಾಯಿ ಅಂತೂ ಎಲ್ಲರಿಗೂ ಅವಶ್ಯಕತೆ. ನಾವು ಕೂಡ ಪರಮಪಿತ ಪರಮಾತ್ಮನನ್ನು, ಶಿವಬಾಬರವರನ್ನು ತಾಯಿ ತಂದೆ ರೂಪದಲ್ಲಿ ಕಾಣ್ತೀವಿ. ಇವತ್ತು ಭಾರತೀಯ ಸಂಪ್ರದಾಯದಲ್ಲಿ ನಾವು ಭಗವಂತನನ್ನು ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಬಂಧು ಸಖ ಅಂತ ನಾವು ಎಲ್ಲ ರೂಪದಲ್ಲೂ ಪರಮಾತ್ಮನನ್ನು ಸಂಬಂಧದ ರೂಪದಲ್ಲಿ ಅನುಭವ ಮಾಡ್ತೀವಿ ಅಂದಮೇಲೆ ಅವಶ್ಯವಾಗಿ ನಮಗೆಲ್ಲ ಸಂಬಂಧದ ಅವಶ್ಯಕತೆ ಇದೆ. ಸಂಬಂಧಗಳ ಅವಶ್ಯಕತೆ ಇಲ್ಲ ಅಂತಲ್ಲ. ಆದರೆ ಹೇಳೋ ಅರ್ಥ ಏನಂತಂದರೆ, ಒಂದು ಸಾಮಾನ್ಯವಾಗಿರ್ತಕ್ಕಂಥ ಹೇಳಿಕೆ ಇದೆ ನೋಡಿ, ನಮ್ಮ ಕರ್ನಾಟಕದಲ್ಲಿಯೇ ಇದೆ, ಅಕ್ಕ ಸತ್ರೆ ಅಮಾವಾಸ್ಯೆ ನಿಲ್ಲಲ್ಲ ಅಂತ. ಭಾಳ ಸಿಂಪಲ್. ಅಂದರೆ ಯಾರು ಶರೀರ ಬಿಟ್ಟರೂ ಕೂಡ ಹಿಂದಿನ ಕೆಲಸ ಏನೂ ನಿಲ್ಲಲ್ಲ ಅಂತ. ಎಲ್ಲ ಆಟೋಮೆಟಿಕ್ಕಾಗಿ ಹೇಗೆ ನಡಿಬೇಕೋ ಅದು ನಡೀತಾನೆ ಇರುತ್ತೆ. ಬಟ್ ಸುಮ್ಮನೆ ನಮಗೊಂದು ತಪ್ಪು ಕಲ್ಪನೆ, ದಿಸ್ ಅನದರ್ ಮಿತ್ ಅಷ್ಟೇ. ಇನ್ನೊಂದು ತಪ್ಪು ಕಲ್ಪನೆ ಅಷ್ಟೇ. ನಾನು ಹೋದರೆ ಏನು ಡಿಸ್ಟರ್ಬ್ ಆಗುತ್ತೋ, ನಾನು ಇಲ್ಲ ಅಂತಂದರೆ ಎಲ್ಲಿ ಎಲ್ಲ ಕೆಟ್ಟು ಹೋಗುತ್ತೋ ಅಂತ ನಮ್ಮ ಮನಸ್ಸಿನ ಫೀಲಿಂಗ್. ಇದು ಅನದರ್ ಫೀಲಿಂಗ್ ಡ್ಯೂ ಟು ಎ ಮಿತ್. ನಮ್ಮ ತಪ್ಪು ಕಲ್ಪನೆಯಿಂದ ಉತ್ಪನ್ನ ಆಗಿರ್ತಕ್ಕಂಥ ಒಂದು ಫೀಲಿಂಗ್. ಈ ಥಾಟನ್ನು ನಾವು ತೆಗೆದು ಹಾಕಿದರೆ, ಅಂದರೆ ಅಗೇನ್ ನಾವು ಕೂಡ ದೇಹದ ಅಭಿಮಾನದಲ್ಲಿ ಬರ್ತಾ ಇದ್ವಿ. ನಾನೇ ಎಲ್ಲ ಮಾಡ್ತೀನಿ, ನಾನು ಬಿಟ್ಟರೆ ಯಾರೂ ಮಾಡೋಕ್ಕಿರೋದೇ ಇಲ್ಲ ಅನ್ನೋರ ಥರ. ಈಗ ಎಷ್ಟೋ ಮಕ್ಕಳು ನೋಡಿ ಅನಾಥಾಶ್ರಮದಲ್ಲಿ ಬದುಕ್ತಾರೆ. ಐ ಡೋಂಟ್ ಮೀನ್ ದಟ್ ಎವ್ರಿ ಚೈಲ್ಡ್ ಶುಡ್ ಗೋ ಆ್ಯಂಡ್ ಲಿವ್ ಇನ್ ಅನಾಥಾಶ್ರಮ. ಬಟ್ ಇದ್ದಾರಲ್ಲ, ಹೇಗೆ ಎಷ್ಟೋ ಮಕ್ಕಳನ್ನು ತಂದೆನೇ ಬೆಳೆಸ್ತಾ ಇದ್ದಾರೆ, ಎಷ್ಟೋ ಮಕ್ಕಳನ್ನು ಕೇವಲ ತಾಯಿನೇ ಬೆಳೆಸ್ತಾಳೆ, ಎಷ್ಟೋ ಮಕ್ಕಳನ್ನು ಬರೀ ಅವ್ರ ಅಜ್ಜಿನೇ ಬೆಳೆಸ್ತಾ ಇದ್ದಾರೆ. ಅಂದರೆ ಯಾವುದೂ ಕೂಡ ಯಾರು ಹೋದರೆ ನಿಲ್ಲಲ್ಲ. ಆ್ಯಕ್ಚುಲಿ ಯಾರಿಂದ ಏನು ಸಿಗಬೇಕಾಗಿದೆ, ಯಾವ ಸಮಯದಲ್ಲಿ ಯಾರ್ಯಾರ ಲೆಕ್ಕಾಚಾರ, ಯಾರ್ಯಾರ ಕರ್ಮ ಯಾವ್ಯಾವ ರೀತಿ ಇದೆಯೋ ಅದು ಅವರವರಿಗೆ ಆ ಸಮಯದಲ್ಲಿ ಅವರವರಿಂದ ಆ ಟೈಮಕ್ಕೆ ಅದು ಸಿಗ್ತಾನೆ ಇರುತ್ತೆ. ಸಾವಿನ ಭಯದ ಬಗ್ಗೆ ಮಾತಾಡ್ತಾ ನನ್ನ ಸಾವಿನ ಬಗ್ಗೆ ಯೋಚನೆ ಮಾಡಿದಾಗ ನೀವು ಹೇಳೋ ವಿಷಯನ ಗ್ರಹಿಸೋದ್ರಲ್ಲಿ ನಾವು ಎಷ್ಟು ಎಡವಟ್ಟು ಮಾಡ್ಕೋತಾ ಇದ್ವಿ. ಆ ತಂದೆ ತಾಯಿ ಅವಶ್ಯಕತೆ ಇಲ್ಲ ಅನ್ನೋ ಮೆಸೇಜ್ ನಾವು ಕೊಡ್ತಿಲ್ಲ. ಎಲ್ಲರಿಗೆ ಎಲ್ಲ ಸಂಬಂಧಗಳ ಅವಶ್ಯಕತೆ ಇದ್ದೇ ಇದೆ. ಆದರೆ ಸಾವು ಅನ್ನೋದ್ರ ಬಗ್ಗೆ ಭಯ ಪಡಬೇಕಾಗಿಲ್ಲ ಅನ್ನೋ ವಿಷಯ ಅವರು ನಮಗೆ ಚೆನ್ನಾಗಿ ಹೇಳಿಕೊಟ್ರು. ಸಾವು ಅಂದರೆ ಇಲ್ಲಿಗೆ ನಮ್ಮದು ಮುಕ್ತಾಯ ಆಗಲಿಲ್ಲ, ಇಲ್ಲಿ ಬಿಟ್ಟು ನಾವು ಬೇರೆ ಶರೀರ ಪ್ರವೇಶ ಮಾಡ್ತೀವಿ, ಅಲ್ಲಿ ನಮ್ಮ ಪಾತ್ರನ ನಾವು ಪ್ಲೇ ಮಾಡ್ತೀವಿ. ನಾವು ಹೋದರೆ ಯಾವ ಕೆಲಸನೂ ನಿಲ್ಲಲ್ಲ, ಯಾವ ಜವಾಬ್ದಾರಿಯಿಂದನೂ ಅದು ಹಿಂದೆ ಸರಿಯಲ್ಲ. ಎಲ್ಲ ಹೇಗೆ ನಡೆಯುತ್ತೆ ಹಾಗೆ ನಡೀತಾನೆ ಇರುತ್ತೆ. ಆದರೂ ನಾವು ಯಾಕೆ ಭಯ ಪಡಬೇಕು? ಸೊ ಅದನ್ನೇ ನಾವು ವಿಸ್ತಾರವಾಗಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ. ಇಷ್ಟೊತ್ತವರೆಗೂ ಮಾಡಿದ್ದು ಒಂದು ವಿಷಯ ಬಗ್ಗೆ ನಾವು ಗಮನ ಕೊಡಬೇಕು. ಸಾವು ಅಂದರೆ ಈ ದೇಹ ಬಿಟ್ಟು ಹೋಗೋದು ಅಷ್ಟೇ. ನಮ್ಮ ಆತ್ಮ, ನಮ್ಮ ಸೋಲ್ ಅನ್ನೋದೇನಿದೆ ಅದು ಯಾವಾಗಿದ್ರೂ ಹಸಿರುವಾಗೇ ಇರುತ್ತೆ, ಜೀವಂತವಾಗೇ ಇರುತ್ತೆ. ಅದಕ್ಕೆ ನಾವು ಭಯ ಪಡಬೇಕಾಗಿಲ್ಲ. ಇದ್ರ ಬಗ್ಗೆ ಇನ್ನೂ ಭಯ ಹೋಗಿಸ್ಲಿಕ್ಕೆ ಇನ್ನೂ ಕಾಯ್ತಾ ಇರಿ. ಚರ್ಚೆ ಮುಂದುವರಿಸೋರಿದ್ದೀವಿ. ಮತ್ತೆ ನಮಗೆ ಬಂದು ವಿಷಯ ಬಗ್ಗೆ ಹೇಳ್ಕೊಡ್ಲಿಕ್ಕೆ ಬರೋರಿದ್ದಾರೆ. ಈಗ ಬಂದಿದ್ದಕ್ಕೆ ಮೊದಲು ವಂದನೆ ಅರ್ಪಿಸೋಣ. ವಂದನೆಗಳು ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಬಂದಿಹನು ಶಿವನು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ. ಯುಗದ ಅಂತ್ಯದಿ ಬಂದಿಹನು ಶಿವನು. ಆತ್ಮ ಪರಮಾತ್ಮರ ಮಿಲನದ ಸಮಯವಿದು. ಆತ್ಮ ಪರಮಾತ್ಮರ
ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು. ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು. ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು. ಸದ್ಗುಣಗಳ ನೀಡಿ ಶೃಂಗರಿಸುತ್ತಿಹರು, ಸದ್ಗುಣಗಳ ನೀಡಿ ಶೃಂಗರಿಸುತ್ತಿಹರು, ಪರಿಶೋಧಿಸಿ ಮನವ ಅರ್ಪಣೆ ಮಾಡಿ. ಸದ್ಗುಣಗಳ ನೀಡಿ ಶೃಂಗರಿಸುತ್ತಿಹರು, ಪರಿಶೋಧಿಸಿ ಮನವ ಅರ್ಪಣೆ ಮಾಡಿ. ಆತ್ಮಜ್ಯೋತಿಯ ಪ್ರಜ್ವಲಿಸುತ್ತಿಹರು, ಆತ್ಮಜ್ಯೋತಿಯ ಪ್ರಜ್ವಲಿಸುತ್ತಿಹರು, ಜೀವನವ ದಿವ್ಯವ ಮಾಡುತ್ತಲಿಹರು. ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು.